ಉಮೇಶು ಮನೇಲೇ ಇದ್ದಾರೆ. ಮತ್ತು ಪಾಪುನು ಇಲ್ಲೇ ಆಟ ಆಡ್ತಿದ್ದಾಳೆ. ಸೊ ಮಸಾಲ ರೆಡಿ ಮಾಡಿಕೊಂಡೆ, ಬಟ್ ಕರೆಂಟ್ ಹೊರಟೋಯ್ತು. ಟೀಸ್ ಕ್ಯೂಟೀಸ್ ಐಸ್ವತಿ ನಮ್ಮ ಮನೆಯವರು ಕೂತ್ಕೊಂಡು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮೈಸೂರು ಬಂದಾಗಿರೋದ್ರಿಂದ ಉಮೇಶು ಮನೇಲೇ ಇದ್ದಾರೆ. ಮತ್ತು ಪಾಪುನು ಇಲ್ಲೇ ಆಟ ಆಡ್ತಿದ್ದಾಳೆ. ಸೊ ಅದಕ್ಕೆ ಬ್ಲಾಗ್ ಆದರೂ ಮಾಡೋಣ ಅಂದ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಇನ್ನೂ ಅಡುಗೆ ಮಾಡಿಲ್ಲ. ಬೆಳಿಗ್ಗೆ ತಿಂಡಿ ಮಾಡಿದ್ವಿ. ತಿಂಡಿ ತಿಂದು ನಂದು ಸ್ನಾನ ಆಯಿತು. ಪಾಪದ ಇನ್ನೂ ಸ್ನಾನ ಆಗಿಲ್ಲ, ಸ್ನಾನ ಮಾಡಿಸ್ಬೇಕು. ಈಗ ಅಡುಗೆ ಮಾಡಿ ಅವಳಿಗೆ ಸ್ನಾನ ಮಾಡಿಸಿ ಆಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು. ಮತ್ತು ಇವತ್ತು ನನ್ನ ಮನೆಗೆ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ. ಮಸಾಲ ರೆಡಿ ಮಾಡಿಕೊಂಡೆ, ಬಟ್ ಕರೆಂಟ್ ಹೊರಟೋಯ್ತು. ಇನ್ನು ಎಷ್ಟೊತ್ತು ಬರುತ್ತೋ ಏನೋ ಗೊತ್ತಿಲ್ಲ. ಯಾವತ್ತೂ ತೆಗಿತಿರ್ಲಿಲ್ಲ, ಇವತ್ತು ಮಾತ್ರ ಹೋಗಿದೆ. ನೋಡೋಣ, ಪಾಪಗೆ ಸ್ನಾನ ಮಾಡಿಸ್ಬೇಕು. ಸ್ನಾನ ಮಾಡಿ ಬರೋಷ್ಟರಲ್ಲಿ ಮಸಾಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಕರೆಂಟ್ ಹೋಯ್ತು. ಕರೆಂಟ್ ಬರೋವರೆಗೂ ಪಾಪಗೆ ಇನ್ನೂ ಸ್ನಾನ ಮಾಡಿಸಿಲ್ವಲ್ಲ, ಸ್ನಾನ ಮಾಡಿಸ್ಬಿಡ್ತೀನಿ. ಅಷ್ಟರಲ್ಲಿ ಕರೆಂಟ್ ಬಂದರೆ ಅಡುಗೆ ರೆಡಿ ಮಾಡಬೇಕು. ಈಗ ಪಾಪಗೆ ಸ್ನಾನ ಮಾಡಿಸಿ ಅವಳನ್ನ ಮಲಗಿಸ್ಬೇಕು. ಖಾರ ರುಬ್ಕೊಂಡೆ, ಕರೆಂಟ್ ಬಂತು. ಪಾಪದು ಸ್ನಾನ ಆಯಿತು. ಅಷ್ಟರಲ್ಲಿ ಕರೆಂಟ್ ಬಂತು. ಖಾರ ರುಬ್ಕೊಂಡಿದ್ದೀನಿ. ಚಿಕನ್ ಕೂಡ ಬೇಯ್ತಾ ಇದೆ, ಒಗ್ಗರಣೆ ಮಾಡಿದ್ದೀನಿ. ಇವತ್ತು ಚಿಕನ್ ತರಿಸಿ ಚಿಕನ್ ಚಾಪ್ಸು ಮತ್ತು ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಚಿಕನ್ ಕೂಡ ಒಗ್ಗರಣೆಗೆ ಹಾಕಿದ್ದೀನಿ. ಸಾಂಬಾರು ರೆಡಿ ಆಗ್ತಾ ಇದೆ. ಅಂದರೆ ಚಾಪ್ಸ್ ಮಾಡ್ತಾಯಿದ್ದೀನಿ, ಚಿಕನ್ ಚಾಪ್ಸು ಇದೆ. ಸಾಂಬಾರು ಆಗಿದೆ ಆಲ್ರೆಡಿ. ಈಗ ರೈಸ್ ಆಗ್ತಾ ಇದೆ. ನನ್ನ ಫ್ರೆಂಡ್ ಕೂಡ ಬಂದಿದ್ದಾರೆ ಆಲ್ರೆಡಿ. ಅವ್ರ ಹಸ್ಬೆಂಡ್ಗೂ ಕೂಡ ಏನೋ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಅವ್ರ ಮನೇಲೆ ಕುತ್ಕೊಂಡು ವರ್ಕ್ ಮಾಡ್ತಿದ್ದಾರೆ. ಹಾಯ್ ಅಣ್ಣ. ಐಸ್ವತಿ. ನಮ್ಮ ಮನೆಯವರು ಕುತ್ಕೊಂಡು ಮಾತಾಡ್ತಿದ್ದಾರೆ. ಈಗ ನಾವು ಕುತ್ಕೊಂಡು ಮಾತಾಡಬೇಕು. ಮಕ್ಕಳಿಬ್ಬರು ಮಲಗಿದ್ದಾರೆ. ಇಬ್ಬರು ಯಾರು ಅಂತ ಆಮೇಲೆ ತೋರಿಸ್ತೀನಿ. ನನ್ನ ಫ್ರೆಂಡ್ ಕೂಡ ತುಂಬ ದಿನ ಆದಮೇಲೆ ಬಂದಿದ್ದರು. ನಾನು ಪ್ರೆಗ್ನೆಂಟಲ್ಲಿದ್ದಾಗ ಅವ್ರು ಬಂದಿದ್ದು. ಇನ್ನು ಇವಾಗ ಬಂದಿದ್ದಾರೆ ಪಾಪು ಆದಮೇಲೆ. ಇಬ್ರಿಗೂ ಪಾಪು ಆಗಿದೆ. ಅವಳು ಪ್ರೆಗ್ನೆಂಟ್ ಇದ್ಲು, ನಾನು ಪ್ರೆಗ್ನೆಂಟ್ ಇದ್ದೆ. ಸೇಮ್ 1 ವೀಕ್ ಅಷ್ಟೇ ಹೆಚ್ಚು ಕಡಿಮೆ ಇತ್ತಷ್ಟೇ. ನಮ್ಮ ಪಾಪುಗೂ ಅವಳ ಪಾಪುಗೂ 5 ಡೇಸ್ ಹೆಚ್ಚು ಕಡಿಮೆ ಇದೆ. ನನ್ನ ಮಗಳು 5 ಡೇಸ್ ದೊಡ್ಡವಳು, ಅವಳು ಚಿಕ್ಕವಳು. ಸೇಮ್ ಏಜೇನೆ ಇಬ್ರಿಗೂ. ಅವಳು ಬಂದಾಗಿತ್ತಲ್ಲ, ಅವ್ರ ಹಸ್ಬೆಂಡ್ಗೂ ಕೂಡ ರಜಾ ಇತ್ತು ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ಲು. ನನ್ನ ಮಗಳು ಅಂತೂ ಆ ಪಾಪುನೇ ನೋಡ್ತಿದ್ದಾಳೆ. ಯಾರಿದ್ದು ಪಾಪು, ಇದು ನನ್ನ ಥರನೇ ಇದೆ ಅಂತ ಸುಮ್ಮನೆ ಅವಳನ್ನೇ ನೋಡ್ತಿದ್ದಾಳೆ. ಪಕ್ಕದಲ್ಲಿ ಮಲಗಿಸಿದ್ರು ಅವಳನ್ನೇ ನೋಡ್ತಿದ್ದಾಳೆ. ಹಾಯ್ ಕ್ಯೂಟೀಸ್, ಕ್ಯೂಟೀಸ್, ಕ್ಯೂಟೀಸ್. ನಮ್ಮವ್ರು ಇನ್ನೂ ಯೋಚನೆ ಮಾಡ್ತೀವಿ, ಯಾರಿದ್ದು? ಅವನು ಕಶ್ಮಿ ಬಂಗಾರಿ. ನಮ್ಮವ್ರು ಇನ್ನು ಮೂಡ್ ಆಫ್ ಆಗಿದೆ ಅವ್ರಿಗೆ. ಹಾಯ್ ಬಂಗಾರ್. ಇವರು ಕೂದಲಿಟ್ಕೋತಾ ಇದ್ದಾರೆ. ಕಶ್ವಿ, ಕಶ್ವಿ ಅಪ್ಪ ಬೇಡ ನೀನು, ಬೇಡ ನೀನು. ನನಗೆ ಕಶ್ವಿ ಕರ್ಕೋತೀನಿ ನಾನು, ಕಶ್ವಿ ಕರ್ಕೋತೀನಿ ನಾನು. ಕಶ್ವಿ ಬಾ ಮಗಳು. ಬೇಡ ಅಂತ ಮಗನೇ ನಿಂಗೆ. ಮಗಳು ಮಗಳು ಇಲ್ಲಿ ಹೂವ ಜೊತೆ ಜಗಳ ಆಡ್ತಾ ಇರ್ತಾರೆ, ಸಿಗ್ತಲ್ಲ ಅಂತ. ಓ ನಮ್ಮ ಎತ್ಕೋಬಾರ್ದ ನೀನು ಕಶ್ವಿನ? ಕಶ್ವಿ ಎತ್ಕೋತೀನಿ ಪಾಪ ನಾನು. ಬೇಡ ನೀನು. ಇದೀಗ ನೋಡ್ಬಿಡ್ತು.
ಅವ್ರ ಮೊನ್ನೆ ಬೇಡ ಅಂತವಳಮ್ಮ. ಹೆಂಗ್ ಗೊತ್ತಾಯ್ತದೆ ನೋಡೋಕೆ. ಎಲ್ಲಿ ಶಾಂತಿಯಮ್ಮ ಎಲ್ಲಿ? ಕಶ್ಮಿ ಪಾಪ ಕಶ್ವಿ ಅವ್ರ ಮಗುನೆ ಆಯ್ತಾ ಇಲ್ಲ. ಹೋಗವ ಕರ್ಕೊಳ ಶ್ರುತಿ ಶ್ರುತಿ ಕರ್ಕೊಳ ಪಾಪನ. ಖುಷಿ ಆಗ್ಬಿಡ್ತಿ ಈಗ ಮಗಳಿಗೆ. ಪಾಪು ಒಳ್ಳೋಗಿದ್ದು ಶ್ರುತಿ ಹತ್ರ. ಈಗ ನಿನ್ನ ಹತ್ರ ಇದ್ರು ಹೊಟ್ಟೆ ನೋಡು. ಈಗ ನಿನ್ನ ಹತ್ರ ಬರ್ತೀನಿ. ಆದದ್ದು ನಿನ್ ಫ್ರೆಂಡಾ? ನಿನ್ ಫ್ರೆಂಡಾ? ಇಬ್ರು ಶೇಕ್ ಹ್ಯಾಂಡ್ ಮಾಡ್ಕೊಳ್ಳಿ. ಶೇಕ್ ಹ್ಯಾಂಡ್. ಶೇಕ್ ಹ್ಯಾಂಡ್. ನನ್ನ ಮಗಳು ಬರುತ್ತೆ. ಶೇಕ್ ಹ್ಯಾಂಡ್. ಶೇಕ್ ಹ್ಯಾಂಡ್. ಶೇಕ್ ಹ್ಯಾಂಡ್. ಕಶ್ಮಿಗೆ ಶೇಕ್ ಹ್ಯಾಂಡ್. ಹೈ ಫೈ ಮಗಳ. ಹೈ ಫೈ ನಾನು ಮಾಡ್ತಾನೆ. ಹೈ ಫೈ. ಹೈ ಫೈ. ಹೈ ಫೈ ಕೊಡು. ಹೈ ಫೈ. ಹೈ ಫೈ ಕೊಡು ಮಗಳು. ಮತ್ಕೊಬಿಟ್ಟ. ಹೈ ಫೈ. ಹೈ ಫೈ. ಹೈ ಫೈ. ಇದು ನೋಡಿ ಹೈ ಫೈ. 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 Good girl. High five, high five, high five, high five. Gori bruve. ಅಯ್ಯೋ ಇವಳಿಗೆ ಯಾವ ಪಾಪ ಎತ್ಕೊಳಂಗಿಲ್ಲ, ಬೇರೆಯವ್ರು ಇವಳನ್ನೇ ಎತ್ಕೋಬೇಕು. ನೋಡು ನಿನ್ನ ಫ್ರೆಂಡನ ಮಗಳು ಕೂಚು ಮೇಲೆ ನೋಡ, ಮೂರಲ್ಲಿ ಒಂದ್ಸರಿ ಕೂಚು. ಕುತ್ಕೋತಾಳಲ್ಲ ಮುಂದೆ ಮುಂದೆ ಇವಳು ಇಷ್ಟೇ ಕುತ್ಕೊಳ್ಳೋದು. ಹೊರಗಿಸ್ಕೋಸಿದ್ರೆ ಕುತ್ಕೊಂಡು ಮುಂದೆಲ್ಲ ಬರ್ತಾಳೆ. ಒಂದೇ ನೋಡ್ತಿರೋದು ಟಿವಿ. ಕೂಚನೆ ಪಿಂಕಿ ನೋಡೋದು. ಪಿಂಕಿ ಮಕ್ಳ ಜೊತೆ ಆಟ ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನನ್ನ ಮಗಳಿಗಂತೂ ಅವಳನ್ನ ಬಿಟ್ಟು ನಾನು ಬೇರೆ ಪಾಪಗಳನ್ನ ಎತ್ಕೊಂಡ್ರೆ ಅವಳಿಗೆ ಕೋಪ ಬರ್ತಿದೆ. ಅವ್ರನ್ನ ಬಿಟ್ಟು ನನ್ನ ಎತ್ಕೊ ಅಂತ ಇದ್ಲು. ನನ್ನ ಫ್ರೆಂಡ್ ಕೂಡ ಆವಾಗಲೇ ಊಟ ಮಾಡಿ ಹೊರಟ್ರು. ನಮ್ಮದು ಇವಾಗ ಊಟ ಆಯಿತು. ಮತ್ತು ನಾನು ಬೇರೆ ದೋಸೆಗೆ ನೆನೆ ಹಾಕ್ಬಿಟ್ಟಿದ್ದೆ. ದೋಸೆ ನೆನೆಸಿರೋದನ್ನ ರುಬ್ಬಿ ಈಗ ನಾವು ಮಲ್ಕೋಬೇಕು. ನಮ್ಮದು ಊಟ ಆಯಿತು. ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗೋಣ. ಬಾಯ್, ಗುಡ್ ನೈಟ್.